ನಮಸ್ಕಾರ ಗುರುಗಳೇ. ಶರಣಾರ್ಥಿಮ್ಮ. ಗುರುಗಳೇ, ಎಷ್ಟೋ ಜನಗಳು ಸಾಮಾನ್ಯವಾಗಿ ಒಂದ್ಸರಿ ದೇವಸ್ಥಾನಕ್ಕೆ ಬರ್ತಾರೆ. ಆಗ ಅವ್ರು ಏನೋ ಒಂದು ಬೇಡ್ಕೊಂಡಿರ್ತಾರೆ ದೇವ್ರ ಹತ್ರ, ಅವ್ರಿಗೆ ಅದು ಫಲ ಕೊಟ್ಟಿರಲ್ಲ ದೇವ್ರು. ಆಗ ಮತ್ತೆ ಏನಾದ್ರೂ ಬರ್ಬೇಕಾಗತ್ತಾ ಜನಗಳು? ಒಳ್ಳೆ ಪ್ರಶ್ನೆ. ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಶರಣಾರ್ಥಿ. ಮಹಾಗುರು ವೀರಭದ್ರೇಶ್ವರರು ಮಹಾಕಾಳಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ಲಿ, ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಯಾಕಪ್ಪ ನಾನು ಪದೇ ಪದೇ ನಿಮ್ಗೆ ಅನುಕೂಲ ಮಾಡಲಿ, ನಿಮ್ಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅನ್ನೋಂಥ ಒಂದು ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಮಗು ಒಂದು ಪ್ರಶ್ನೆ ಕೇಳಿದೆ, ಏನಂತ, ದೇವ್ರ ದರ್ಶನ ಒಂದು ಸರಿ ಮಾಡಿದ್ರೆ ಸಾಕ, ಒಂದು ಸರಿ ನಿವೇದನೆ ಮಾಡ್ಕೊಂಡ್ರೆ ಸಾಕ, ನಮ್ಮ ಕಷ್ಟಗಳು ಬಗೆಹರಿದು ಬಿಡುತ್ತಾ, ನಾವು ಒಂದು ಸರಿ ಬೇಡ್ಕೊಂಡು ಹೋದ್ರೆ ಸಾಕು ನಮ್ಮ ಎಲ್ಲ ಸಮಸ್ಯೆಗಳು ನೀಗೋಗ್ಬಿಡುತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕಿದೆ. ಆ ಪ್ರಶ್ನೆಗೆ ನಾನು ನನ್ನ ಅನುಭವದಲ್ಲಿ ನಾನು ಎಲ್ಲರಿಗೂ ನಾನು ತಿಳಿ ಹೇಳೋವಂಥದ್ದೇನಪ್ಪ ಅಂತಂದರೆ, ನೀವು ಗಮನಿಸ್ಬೇಕು ಮಗಳೇ, ಯಾವುದೋ ಒಂದು ಶಾಸ್ತ್ರಕ್ಕೆ ಹೋಗ್ತೀರಿ, ಎಲ್ಲ ಒಂದು ದೈವವನ್ನು ಭೇಟಿ ಮಾಡ್ತೀರಿ, ಯಾವುದೋ ಒಂದು ಪಂಡಿತರನ್ನು ಭೇಟಿ ಮಾಡ್ತೀರಿ. ಅವ್ರು ಹೇಳ್ತಾರೆ ನಿಮ್ಮ ಕುಂಡ್ಲಿಯಲ್ಲಿ ನಿಮ್ಮ ಜಾತಕದಲ್ಲಿ ಇಂತಿಂಥ ಸಮಸ್ಯೆಗಳಿದ್ದಾವೆ, ಇಂತಿಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಹೌದು, ಪರಿಹಾರಗಳಿದ್ದಾವೆ. ಸಮಸ್ಯೆ ಎಂದಾಗ ಪರಿಹಾರ ಇದ್ದೇ ಇದೆ, ಆಯಿತಾ? ಅದು ಮಾಡ್ಕೊಂತಿದ್ದಂಗೆ ಪರಿಹಾರ ಆಗೋಗ್ಬಿಡ್ತಾ? ಅಮ್ಮನವ್ರ ದರ್ಶನ ಮಾಡ್ತಿದ್ದಂಗೆ ಆ ಸಮಸ್ಯೆಗಳು ನೀಗೋದ್ಬಿಟ್ವಾ ಅನ್ನುವಂತಹ ಪ್ರಶ್ನೆಯನ್ನು ನಾವು ಮಾಡಿದಾಗ, ಅದಕ್ಕೆ ನಾವು ಹೇಳುವಂಥ ಒಂದು ಒಂದು ಸಮಜಾಯಿಷಿ ಕೊಟ್ಟು ನಾನು ಉತ್ತರ ಹೇಳ್ತಾ ಇಲ್ಲ, ನನ್ನ ಅನುಭವವನ್ನು ಹೇಳ್ತಾ ಇದ್ದೀನಿ. ಒಂದು ಸರಿ ಬಂದರೆ ಸಾಕ ದರ್ಶನಕ್ಕೆ, ಒಂದು ಸರಿ ಬಂದು ತಡೆ ಹೊಡಿಸ್ಕೊಂಡ್ರೆ ಸಾಕ. ಒಂದು ಸರಿ ವೀಕ್ಷಕರೇ, ಊಟ ನೀರು ಬಿಟ್ಟು, ಕುಟುಂಬವನ್ನು ಬಿಟ್ಟು 100 ದಿನಗಳು, 100 ವರ್ಷಗಳು, 10 ವರ್ಷಗಳು ಜಪಗೈದು ತಪಗೈದು, ಭಗವಂತ ಕುಟುಂಬವನ್ನು ಬಿಟ್ಟು ಸಂಸಾರಗಳನ್ನು ಬಿಟ್ಟು ಜಪ ಮಾಡಿ ತಪ ಮಾಡಿದ್ರೆ ಅವನು ಒಲಿಯೋದು ಕಷ್ಟ. ಹೌದು, ಆಶೀರ್ವಾದ ಕೊಡೋದೇ ಕಷ್ಟ. ಅಂಥದ್ದು ನೀನು ಎಲ್ಲ ಮಾಡ್ಕೊಂಬಂದ್ಬಿಟ್ಟು ಏನೇನೆಲ್ಲ ಮಗ್ಳು ಮನೆಯವ್ರು ಬದುಕಿರ್ ಸಹಿಸಿಲ್ಲ, ನಿನ್ನ ಕುಟುಂಬ ಬದುಕಿರ್ ಸಹಿಸಿಲ್ಲ, ನಿನ್ನ ಅಣ್ಣತಮ್ಮತಾನ ಬದುಕಿರ್ ಸಹಿಸಿಲ್ಲ, ನಿನ್ನ ಬಂಧು ಬಳಗ ಬದುಕಿರೇ ಸಹಿಸಿಲ್ಲ, ನೀನು ಮಾಡಬಾರದ್ದೆಲ್ಲ ಮಾಡ್ಕೊಂಬಂದ್ಬಿಟ್ಟು ನನ್ನ ಕಷ್ಟಗಳ ಪರಿಹರಿಸುವ ಭಗವಂತ ಅಂತ ಹೇಳಿ ಆ ತಾಯಿ ಪಾದ ಹಿಡ್ಕಂತಿದ್ದಂಗೆ ನಿನ್ನ ಕಷ್ಟಗಳು ಯಾವುದೇ ಕಾರಣಕ್ಕೂ ಬಗೆಹರಿಯಲ್ಲ. ಒಂದೇ ಒಂದು ಸರಿ ದರ್ಶನ ಮಾಡಿದ್ರೆ ಸಾಕು. ಸ್ವಾಮಿ, ನೀವು ಮಾಧ್ಯಮದಲ್ಲಿ ಹೇಳಿದ್ದೀರಾ, ಒಂದು ಸರಿ ದರ್ಶನ ಮಾಡ್ಕೊಂಡು ಹೋಗ್ಬಿಡಿ, ಒಂದು ಸರಿ ಕಟ್ಟು ಹೊಡಿಸ್ಕೊಂಡು ಹೋಗ್ಬಿಡ್ರಿ, ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿದು ಹೋಗುತ್ತೆ, ಹಂಗಾಗಿ ಬಂದುಬಿಟ್ಟಿದ್ದೀನಿ. ಅದರ ಅರ್ಥ ಇಷ್ಟೇ, ಯಾವ ನೀನು ಮನಸ್ಸಿನೊಳಗೆ ಯಾರಿಗೂ ಕೂಡ ಅನ್ಯಾಯ ಮಾಡದಲೆ, ವಂಚನೆಗಳನ್ನು ಮಾಡದಲೆ, ನಿನ್ನಾಟಿಗೆ ನೀನಿದ್ದು ನಿನಗೆ ಕೆಡುಕುಗಳಾಗಿದ್ದು ನಿನಗೆ ಸಮಸ್ಯೆಗಳಾಗಿದ್ದು ಅಂತ ನಿಯತ್ತಾಗಿ ಜೀವನವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ರೆ ಬನ್ನಿ, ಒಂದೇ ಸರಿ ಸಾಕು ದರ್ಶನ. ಒಂದೇ ಸರಿ, ಒಂದೇ ಗಂಟೆಗೆ ಅವ್ರ ಸಮಸ್ಯೆಗಳು ಪರಿಹಾರ ಆಗೋಗಿರೋದು ನಾನು ಉದಾಹರಣೆಯನ್ನು ನೋಡಿದ್ದೀನಿ. ಯಾಕೆಂದರೆ ಯಾರು ತಂಟೆಗೆ ಹೋಗದಿದ್ರು ಕೂಡ ಇವತ್ತಿನ ಜನ ಬಿಡಲ್ಲ. ನೀವು ಒಂದು ಒಳ್ಳೆ ಬಟ್ಟೆ ಹಾಕೇಳ್ರಿ, ಯಾವ್ದಾದ್ರು ಒಂದು ವೆಹಿಕಲ್ ತನ್ನಿ, ಅಥವಾ ಏನೋ ಒಂದು ಜೀವನ ಮಾಡೋದಕ್ಕೆ ಯಾವುದೋ ಒಂದು ಬಿಸ್ನೆಸ್ ಶುರು ಮಾಡಿ, 2 ದಿವಸ ಚೆನ್ನಾಗಿ ನಡೀತು ಅಂತ ಇಟ್ಕೊಳ್ಳಿ, 3ನೇ ದಿವಸಕ್ಕೆ ನಿಮಗೆ ಚೆನ್ನಾಗಿ ನಡೆಯೋಕ್ಕೆ ಬಿಡಲ್ಲ. ಆ ರೀತಿಯಾದಂಥ ಕೆಡುಕು ಮಾಡಿ ಅಯ್ಯೋನಿಸ್ಬಿಡ್ತಾರೆ. ಅಂಥ ಸಮಸ್ಯೆ ಇರೋರು ಇಲ್ಲಿ ಬನ್ನಿ, ಅಮ್ಮನವ್ರದ್ದು ಒಂದೇ ಸರಿ ದರ್ಶನ ಸಾಕು, ಒಂದೇ ಸರಿ ಪ್ರಶ್ನೆ ಸಾಕು, ಒಂದೇ ಒಂದು ತಡೆ ಸಾಕು, ನಿವಾರಣೆ ಆಗುತ್ತೆ. ನೀನು ಮಾಡಬಾರದ್ದೆಲ್ಲ ಮಾಡ್ಕೊಂಡು ನಿನ್ನ ಅಣ್ಣತಮ್ಮತಾನಕ್ಕೆಲ್ಲ ತೊಂದರೆ ಕೊಟ್ಕೊಂಡು ಮಗಳು ಮನೆಯವ್ರು ಬದುಕಂಗಿಲ್ಲ, ಅವನೇನೋ ಒಂದು ಮಾಡೋಂಗಿಲ್ಲ, ಎಲ್ಲರಿಗೂ ಕೆಡುಕು ಮಾಡ್ಕೊಂಡು ಆ ದೇವ್ರಿಗೋಗಿ ಈ ದೇವ್ರಿಗೋಗಿ ಆ ಪಂಡಿತರನ್ನ ಹಿಡಿದು ಮಾಟ ಕೂಟ್ಲುಗಳನ್ನು ಮಾಡಿಸಿ ನೀನು ಮಾಡಿಸಿದಂಥ ಮಾಟವೇ ನಿನಗೆ ಹಿಂದಿರುಗಿರುತ್ತೆ. ಯಾಕೆ ಅಂತಂದರೆ ಧರ್ಮ ಮತ್ತು ಸತ್ಯ ಇವೆರಡೂ ಕೂಡ ಪ್ರಜ್ವಲಿಸೋದು ನಿಧಾನ. ಅದೊಂದು ಸರಿ ಪ್ರಜ್ವಲಿಸಿರೆ ಬೆಳಕಿನ ಮುಂದೆ ಕತ್ಲು ಯಾವತ್ತೂ ನಿಂತದ್ದು ಉದಾಹರಣೆ ಇಲ್ಲ. ಹಾಗಾಗಿ ನೀವು ಏನೂ ಕೆಡುಕು ಮಾಡಿಲ್ಲ ಸ್ವಾಮಿ, ನಾನು ತುಂಬ ನಿಯತ್ತಾಗಿದ್ದೀನಿ, ನಮಗೆ ಮಾಡಬಾರ್ದು ಮಾಡಾಕ್ಬಿಟ್ರು, ನಮ್ಮನ್ನು ಭಾರಿ ಊರು ಬಿಡಂಗೆ ಮಾಡಿರು, ನನ್ನ ವ್ಯಾಪಾರ ವ್ಯವಹಾರಗಳನ್ನು ನಷ್ಟ ಮಾಡಿರು, ಆರೋಗ್ಯದ ಸಮಸ್ಯೆಗಳನ್ನು ಮಾಡಿರು, ನನ್ನನ್ನು ಕಾಪಾಡೋ ಭಗವಂತ ಅಂತೇಳಿ ಅವಳು ಪಾದ ಹಿಡ್ಕೊಳ್ಳಿ. ಒಂದೇ ತಡೆ ಸಾಕು, ಒಂದೇ ದರ್ಶನ ಸಾಕು. ಮಾಡಬಾರದ್ದೆಲ್ಲ ಮಾಡ್ಕೊಂಡು ನೀನು ಅನ್ಬಾರ್ದೆಲ್ಲ ಅಂದ್ಕೊಂಡು ನಿನ್ನ ಕುಟುಂಬ ಹಾಳು ಮಾಡ್ಕೊಂಡು ಅವ್ರನ್ನ ಇದು ಮಾಡಿ ಇವ್ರನ್ನ ಇದು ಮಾಡಿ ನೀನು ಬರುತ್ತಲ್ಲ, ವಾಪಸ್ ತಿರುಗುತ್ತಲ್ಲ, ಕರ್ಮ ರಿಪೀಟ್. ಆ ಕರ್ಮ ರಿಪೀಟ್ ಆದಾಗ ಭಗವಂತ ಅಂತ ಹೇಳಿ ಓಡ್ ಬಂದು ಪಾದಕ್ಕೆ ಬೀಳ್ತೀಯಲ್ಲಪ್ಪ, ಎಲ್ಲಪ್ಪ ಪರಿಹಾರ ಆಗುತ್ತೆ ನಿನಗೆ? ಎಲ್ಲಪ್ಪ ಒಂದೇ ದರ್ಶನಕ್ಕೆ ನಿನಗೆ ಒಳ್ಳೇದಾಗತ್ತೆ? ನಿನ್ನಂಥವ್ರು ಸಮಸ್ಯೆಗಳನ್ನು ಮಾಡ್ಕೊಂಡು ಈ ಸಮಾಜವನ್ನು ಹಾಳು ಮಾಡ್ಕೊಂಡು ಈ ಒಂದು ಕುಟುಂಬಗಳನ್ನು ಹಾಳು ಮಾಡ್ಕೊಂಡು ಮಾಟ ಕೊಟ್ಲುಗಳನ್ನ ಹಾಳು ಮಾಡ್ಕೊಂಡು ನಿಮಗೆ ರಿಪೀಟ್ ಆಗಿರುತ್ತಲ್ಲ, ಅವ್ರು 100 ಸರಿ ಬಂದರೂ ಒಳ್ಳೇದಾಗಲ್ಲ ಅವ್ರಿಗೆ.
100 ಸರಿ ತಡೆ ಹೊಡಿಸಿರೂ ಒಳ್ಳೇದಾಗಲ್ಲ. ಭಗವಂತ ಕೈ ಹಿಡಿಯಲ್ಲ ತಾಯಿ. ಯಾರು ನಿಯತ್ತಾಗಿರ್ತಾರೆ, ಯಾರು ಒಳ್ಳೇದನ್ನ ನೋಡಿದು ಒಳ್ಳೇದನ್ನ ನಡೆನುಡಿಗಳನ್ನ ಮಾಡ್ಕೊಂಬಂದಿರ್ತಾರೆ, ಅವರು ನಿಮಗೆ ಸಮಸ್ಯೆಗಳನ್ನ ಮಾಡಿರ್ತೀರಲ್ಲ ಅಂತರ್ ಬನ್ನಿ. ಒಂದೇ ದರ್ಶನ ಸಾಕು, ಒಂದೇ ತಡೆ ನಿವಾರಣೆ ಸಾಕು, ಒಳ್ಳೇದಾಗುತ್ತೆ ಏನಪ್ಪ. ಹಾಗಾಗಿ ಅನೇಕ ಸಮಸ್ಯೆಗಳನ್ನು ಮಾಡ್ಕೊಂಡು ಅವೇಳನಕಾರಿಗಳನ್ನು ಹೇಳಿಕೆಗಳನ್ನು ಕೊಟ್ಕೊಂಡು ಮತ್ತೊಂದು ಇನ್ನೇನೋ ಮಾಡಿ ಅಯ್ಯೋ ಅನ್ಸಿರ್ತೀರಲ್ಲ. ನೀವು ಯಾವ ಕ್ಷೇತ್ರಕ್ಕೆ ಹೋದ್ರೂ ಉದ್ಧಾರ ಆಗಲ್ಲ, ನೀವು ಯಾವ ದೇವ್ರ ದರ್ಶನ ಮಾಡಿರೋ ಉದ್ಧಾರ ಅಲ್ಲ, ನೀವೆಷ್ಟು 100 ತಡೆ ಹೊಡ್ಸಿರೂ ನೀವು ಒಳ್ಳೇದಾಗಲ್ಲ. ನೀವು 100 ಸರಿ ನಾನು ಆ ಪಂಡಿತರು ನಡೆದೀನಿ, ನಾನು ಈ ಗುರುಗಳು ನಡೆದಿದ್ದೀನಿ, ನನಗೆ ಆ ದೇವ್ರು ಗೊತ್ತು, ಈ ದೇವ್ರು ನಿಮಗೆ ಗೊತ್ತು ಅಷ್ಟೇ. ನಿಮಗೆ ಗೊತ್ತು, ನೀನು ದುಡ್ಡು ಖರ್ಚು ಮಾಡಿದೀಯ ಅಷ್ಟೇ, ನಿಮ್ಗಂತೂ ಒಳ್ಳೇದಾಗಲ್ಲ. ಹಾಗಾಗಿ ಒಳ್ಳೆ ಪ್ರಶ್ನೆ ಮಾಡಿದ್ಯಾ ಮಗಳೇ. ನನ್ನೊಳಗಿದ್ದಂಥ ಇದನ್ನ ನೀವು ಆಕ್ರೋಶದ ನುಡಿಗಳು ಅಂತಲಾರು ತಿಳ್ಕೊಳ್ಳಿ, ಮತ್ತೊಂದು ನುಡಿಗಳು ಅಂತ ತಿಳ್ಕೊಳ್ಳಿ. ಸತ್ಯ ಇರೋದು ಹೀಗೆ, ಇದೇ ಸತ್ಯ. ಒಂದೇ ದರ್ಶನ ಸಾಕು, ಒಂದೇ ತಡೆ ನಿವಾರಣೆ ಸಾಕು, ಒಂದೇ ಒಂದು ಪರಿಹಾರ ಸಾಕು. ನೀವು ಒಳ್ಳೆಯವರಾಗಿದ್ದರೆ ನಿಮ್ಮನ್ನು ಕಾಪಾಡೋದಿಕ್ಕೆ. ನೀವು ಕೆಡಿಕಿಗಳಾಗಿದ್ದರೆ, ನೀವು ಕೇಡಿಗಳಾಗಿದ್ದರೆ, ನೀವು ಸಮಸ್ಯೆ ಮಾಡುವಂಥವರಾಗಿದ್ದರೆ, ನಿಮ್ಮ ಅಣ್ಣತಮ್ಮತನಕ್ಕೆ ನೀವು ದ್ರೋಹ ಬಗ್ದಿದ್ರೆ, ನಿಮ್ಮ ತಂದೆ ತಾಯಿಗೆ ನೀವು ದ್ರೋಹ ಬರೆದಿದ್ರೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ನೀವು ದ್ರೋಹ ಬಗ್ದಿದ್ರೆ, ಕಾಪಾಡು ಅಂತ ಬಂದು ಕಾಲಿಡ್ಕಂತೀರಲ್ಲ, ದಯಮಾಡಿ ನೀವು ಯಾವ ಕ್ಷೇತ್ರಕ್ಕೂ ಹೋಗಬೇಡಿ, ಯಾವ ತಡೆ ನಿವಾರಣೆನೂ ಮಾಡ್ಕೋಬೇಡಿ, ಯಾವ ಗುರುಗಳು ತಗೋಬೇಡಿ. ನೀವು ಕೆಡುಕು ಮಾಡ್ಕೊಂಡೇ ಇರ್ರಿ, ನೀವು ಸಮಸ್ಯೆ ಮಾಡ್ಕೊಂಡೇ ಇರ್ರಿ. ನಿಮ್ಮನ್ನು ಒಂದು ದಿವಸ ತಗಂತಾಳೆ. ಆ ತಗೊಂಡಾಗ ಊರು ಕೇರಿ ನೀವು ಉಟ್ಟು ಬಟ್ಟೆನೂ ಧರಿಸಲ್ಲ, ತಿಕ್ಲಿಡಿದು ಆಟ ಹೊಡೆದು ಬಿಡ್ತೀರಾ. ತಿಕ್ಲಿಡಿದು ಆಟ ಹೊಡಿತಾರೆ. ನನ್ನ 1000 ಉದಾಹರಣೆ ನೋಡಿದ್ದೀನಮ್ಮ. ತಾತ್ಕಾಲಿಕವಾಗಿ ಧರ್ಮದ ಜ್ಯೋತಿ, ಧರ್ಮದ ಬೆಳಕು, ಸತ್ಯದ ಬೆಳಕು ಪ್ರಜ್ವಲ್ಸಕ್ಕೆ ನಿಂತ್ಕೊಂಡ್ರೆ ಕತ್ತಲು ಯಾವುದೇ ಕಾರಣಕ್ಕೂ ಇರಲ್ಲ. ಒಳ್ಳೆಯವರಿಗೆ ಮಾತ್ರ ದೈವ ಇದ್ದಾನೆ, ಒಳ್ಳೆಯವ್ರನ್ನ ಯಾವತ್ತೂ ಕೈ ಬಿಡಲ್ಲ ಭಗವಂತ. ಹಾಗಾಗಿ ಕೆಡುಕು ಮಾಡಿ ಆಟ ಆಡ್ಸರ ನಿಮ್ಗೈತೆ ಅನ್ನುವಂಥ ಮಾತನ್ನು ನಾನು ಹಿಂದಿಂದ ಹೇಳ್ಕೊಂಬಂದೀನಿ. ಕೆಡುಕು ಮಾಡಿ ಆಟ ಆಡ್ಸೋರು ಯಾವ ಕ್ಷೇತ್ರಕ್ಕೂ ಹೋಗ್ಬೇಡಿ, ನೀವು ಕೆಡುಕು ಮಾಡ್ಕೊಂಡೇ ಇರಿ. ನಿಮಗೆ ತಿಕ್ಲಿಡೋದು ದೇಶಾಂತರ ಹೋಗೋದಂತೂ ಸತ್ಯ. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಒಳ್ಳೆಯವ್ರಿಗೆ ಮಾತ್ರ ದೈವ ದರ್ಶನ, ಒಳ್ಳೆಯವ್ರಿಗೆ ಮಾತ್ರ ತಡೆ ನಿವಾರಣೆ, ಒಳ್ಳೆಯವ್ರಿಗೆ ಮಾತ್ರ ಪರಿಹಾರ. ಗುರುಗಳೇ, ಮನುಷ್ಯ ಅಂದಮೇಲೆ ತಪ್ಪು ಮಾಡದೆ ಯಾರು ಇರಲ್ಲ. ತಪ್ಪು ಮಾಡಿದವನು ಯಾವ ಥರ ಬಗೆಹರಿಸ್ಕೋಬೇಕು, ಅದಕ್ಕೊಂದೇನಾದ್ರೂ ಉದಾಹರಣೆ? ಒಳ್ಳೆ ಪ್ರಶ್ನೆ ಕೊಟ್ಟೆ, ಒಳ್ಳೆ ಪ್ರಶ್ನೆ ಕೇಳಿದೆ ಮಗು. ಮನುಷ್ಯ ಆದಮೇಲೆ ತಪ್ಪು ಮಾಡ್ದಂಗೆ ಯಾರೂ ಇರಲ್ಲ. ಹೌದಪ್ಪ, ಹೌದು. ತಪ್ಪಿನೊಳಗೆ ಅನೇಕ ತಪ್ಪುಗಳಿದ್ದಾವೆ. ಜೀವನ ಮಾಡೋಕ್ಕೆ ಏನೋ ಒಂದು ಸುಳ್ಳು ಹೇಳ್ತಾನೆ. ಹೇಳಪ್ಪ ಸಂತೋಷ. ಆತನ ಹೊಟ್ಟೆಪಾಡಿಗಾಗಿ, ಆತನ ಒಂದು ಜೀವನ ನಿರ್ವಹಣೆಗಾಗಿ ಏನೋ ಒಂದು ಸುಳ್ಳು ಹೇಳ್ತಾನೆ. ಇನ್ನೇನೋ ಒಂದು ಕೆಲಸಗಳನ್ನು ಮಾಡ್ಕೊಂಡು ಎಲ್ಲೋ ಒಂದು ವಿಪರೀತ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ಅವನಿಗೆ ಸಾಲ ತೀರಿಸುವಂಥ ಚೈತನ್ಯವೇ ಇರಲ್ಲ. ಅವನೆಲ್ಲೋ ತಲೆ ಮರೆಸ್ಕೊಂಡ್ಬಿಟ್ಟಿರ್ತಾನೆ. ತಲೆ ಮರೆಸ್ಕೊಂಡು ಅವನೆಲ್ಲೋ ಜೀವನ ಮಾಡ್ಕೊಂಡಿರ್ತಾನೆ. ನನ್ನ ಪ್ರಕಾರ ಹೇಳ್ತಾ ಇರೋದಕ್ಕಂತ ಇನ್ನೇನೋ ಒಂದು ಮಾಡ್ಕೊಂಡಿರ್ತಾನೆ. ಇನ್ನೇನೋ ಒಂದು ಬಿಸ್ನೆಸ್ ಮಾಡೋಕೆ ಹೋಗಿ ಹಾಳಾಗ್ಬಿಟ್ಟಿರ್ತಾನೆ. ತಪ್ಪು ದಾರಿಗಳನ್ನು ಹಿಡಿದ್ಬಿಟ್ಟಿರ್ತಾನೆ. ಕುಡಿಯೋದಾಗಿರ್ಬೋದು, ಬೇಡಿ ಸೆದೋದಾಗಿರ್ಬೋದು, ಹೆಂಡತಿ ಮಕ್ಕಳಿಗೆ ಕಿರುಕುಳ ಕೊಡೋದಾಗಿರ್ಬೋದು, ಇನ್ನೇನೋ ಸಮಸ್ಯೆಗಳನ್ನು ಮಾಡ್ಕೊಂಬಿಟ್ಟು ಅವನ ಜೀವನನೇ ಅಲ್ಲೋಲ ಕೊಲ್ಲೋಲ ಮಾಡ್ಕೊಂಡಿರ್ತಾನೆ. ಅಂಥವರು ಅಮ್ಮನ ಹತ್ರ ಕ್ಷಮೆ ಯಾಚಿಸಿ, ಅಂಥವ್ರು ದೈವದಲ್ಲಿ ನಾನು ಇಲ್ಲಿವರೆಗೂ ನಡ್ಕೊಂಬಂದದ್ದು ತಪ್ಪಾಯ್ತಪ್ಪ ಅಂದರೆ, ಇಲ್ಲಿ ಉದಾಹರಣೆ ಇಷ್ಟೇ ಕಂದ. ಯಾರು ತನ್ನೊಳಗೆ ತಾನು ತಿಳ್ಕೊಂತಾನಲ್ಲ, ತಪ್ಪು ಮಾಡ್ದಲ್ಲ ಒಬ್ಬನೂ ಇಲ್ಲ. ನಾನು ಕೂಡ ತಪ್ಪು ಮಾಡಿದ್ದೀನಿ ಕಂದ, ನಾನು ತಪ್ಪು ಮಾಡಿದ್ದೀನಿ, ನೀವು ತಪ್ಪು ಮಾಡಿದಿರಿ, ಇನ್ನೊಬ್ನು ತಪ್ಪು ಮಾಡಿದ್ದೀನಿ. ತಪ್ಪು ಮಾಡ್ದಲ್ಲ ಇಂಥದ್ದು ತಪ್ಪು ಮಾಡಿಲ್ಲ ಅಂತಂದ್ರೆ ಅವನು ದೈವ. ತಪ್ಪಿನೊಳಗೆ ಒಳ್ಳೆ ತಪ್ಪುಗಳಿದಾವೆ. ಯಾವ್ದು ಒಳ್ಳೆ ತಪ್ಪು? ನಮ್ಮ ಜೀವನ ನಿರ್ವಹಣೆ ಮಾಡೋಕ್ಕಾಗದಲ್ಲೇ ಸಾಲಗಾರರ ಕಾಟಕ್ಕೆ ಇನ್ನೇನೋ ಎದಿರೋ ಊರು ಬಿಟ್ಟು ಓಡೋಗ್ಬಿಟ್ಟಿರ್ತಾರೆ. ಅದು ತಪ್ಪಲ್ಲ. ತಪ್ಪು ಯಾವ್ದು ಗೊತ್ತಾ? ಇನ್ನೊಂದು ಕುಟುಂಬವನ್ನು ಸಹಿಸ್ಕೊಂಡಲ್ಲೇ ನೀನು ಮಾಡಿಸ್ತಿಲ್ಲ ಮಾಟ. ಇನ್ನೊಂದು ಕುಟುಂಬದಲ್ಲೇ ಇನ್ನೊಂದು ವ್ಯಾಪಾರ ವ್ಯವಹಾರಗಳನ್ನು ಕಿತ್ಕೊಂಡು ನೀನು ತಿನ್ಬೇಕು ಅಂತ ಮಾಡ್ತೀಯಲ್ಲ, ನಿನ್ನ ಬದುಕನ್ನು ಕಿತ್ಕೊಂಡು, ನಿಮ್ಮ ಹೆಣ್ಮಕ್ಳು ಬದುಕನ್ನು ಕಿತ್ಕೊಂಡು ಇನ್ನೊಬ್ಳು ಗಳಿಸಕ್ಕೆ ನಿಂತ್ಕೊಂತಾಳಲ್ಲ, ಅದು ತಪ್ಪು. ಆ ರೀತಿಯಾದಂತಹ ತಪ್ಪನ್ನು ಮಾಡಿದಂಥವರಿಗೆ ಕ್ಷಮೆ ಇರಲ್ಲ. ನಮಗೆ ಗೊತ್ತಿಲ್ಲದಲೇ ಮಾಡಿರ್ತೀವಿ. ಇನ್ನೊಬ್ರ ಮನೆ ಹಾಳು ಮಾಡಿ ನಾವು ಜೀವನ ನಿರ್ವಹಣೆ ಮಾಡ್ತೀವಲ್ಲ, ಅದಕ್ಕೆ ಕ್ಷಮೆ ಇರಲ್ಲ. ಅದು ತಪ್ಪೇ. ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿ ನಮಗೆ ಅರಿವಾಗಿದೆ ಭಗವಂತ, ಅವನಿಗೇನೋ ನಾನು ಕೆಡುಕು ಮಾಡಿಬಿಟ್ಟೆ, ನಾನು ಇನ್ನೇನೋ ಇವನಿಗೆ ತಪ್ಪು ಮಾಡಿಬಿಟ್ಟು, ಇನ್ನೇನೋ ಇವನಿಗೆ
ಕೆಟ್ಟ ಕೆಲಸ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡು, ಇನ್ನೊಂದು ಸರಿ ಈ ಕೆಲಸಕ್ಕೆ ನಾನು ಕೈ ಹಾಕಲ್ಲ, ಇನ್ನೊಂದು ಸರಿ ಇಂಥ ತಪ್ಪುಗಳನ್ನು ಮಾಡೋಕ್ಕೋಗಲ್ಲ ಅಂತ ಅರಿವು ಬರುತ್ತಲ್ಲ, ಅರಿವು ಬಂದಾಗ ಭಗವಂತ ನಿನ್ನ ಕಡೆಗೆ ತಿರುಗಿ ನೋಡ್ತಾನೆ. ಅರಿವು ಬಂದಾಗ ಆ ತಾಯಿ ನಿನ್ನ ಕಡೆಗೆ ತಿರುಗಿ ನೋಡ್ತಾಳೆ. ಆಗ ಆ ತಪ್ಪಿಗೆ ಕ್ಷಮೆ ಉಂಟು. ಆ ಕ್ಷಮೆನೇ ಇಲ್ದಲೆ ತಪ್ಪಿ ಮೇಲೆ ತಪ್ಪು ಮಾಡ್ಕೊಂಡು ಹೋದ್ರೆ ತಪ್ಪು ಯಾವುದು ಅಂತ ಹೇಳ್ತಾ ಇದೀನಿ ಹೇಳು ಕಂದ? ಮನೆ ಹಾಳು ಮಾಡೋ ತಪ್ಪು, ಇನ್ನೊಬ್ರು ಜೀವನ ಕಿತ್ಕೊಂಡು ಚಂದ ಜೀವನ ನಿರ್ವಹಣೆ ಮಾಡುವಂಥದ್ದು ತಪ್ಪು. ಅವನೇನೋ ಒಬ್ರು ನಿಮ್ಗೆ ಅನ್ನ ಹಾಕಿದಾನೆ, ನಿಮಗೆ ಕರೆದು 16 ವರ್ಷ ಅನ್ನ ಹಾಕಿದಾನೆ, ಅನ್ನ ಹಾಕಿದ ಮೇಲೆ ನೀನು ದ್ವೇಷ ವೈಷಮ್ಯಗಳನ್ನು ಮಾಡ್ಕೊಂಡು ಮಾಟಾಕೂಟ್ಲುಗಳನ್ನು ಮಾಡ್ಕೊಂಡು ಅವನ್ನೇನಾರು ಮಾಡಿ ಬೀದಿಗೆ ಎಳಿಬೇಕು, ಅವನ್ನೇನಾರು ಮಾಡಿ ಅವಹೇಳನ ಮಾಡಬೇಕು, ಅವನ್ನೇನಾರು ಮಾಡಿ ನಾಶ ಮಾಡಬೇಕು ಅಂತ ನೀನು ಹೊರಡ್ತೀಯಲ್ಲ, ಅವನ ಅನ್ನನೇ ಉಂಡು ಅವನಿಗೆ ಕೆಡಕ್ ಮಾಡ್ತೀಯಲ್ಲ, ಅದಕ್ಕೆ ಕ್ಷಮೆನೇ ಇರಲ್ಲ ಯಾವ ದೈವದ ಹತ್ರ. ಅಂಥವ್ರನ್ನೂ ಕೂಡ ಕ್ಷಮಿಸ್ಬೋದು. ಯಾವಾಗ ಗೊತ್ತಾ? ಅವನ್ ತಪ್ಪು ಅವನಿಗೆ ಅರಿವಾಗ್ಬೇಕು. ಅರಿವಾಗಿ ನಾನು ಇನ್ ಜೀವಮಾನದಾಗ ಇವನು ಅನ್ನ ಕೊಟ್ಟವನಪ್ಪ, ಇವನು ನಾನು ಗುರುಗಳು ಅಂತ ಕರೆದ್ಬಿಟ್ಟಿದ್ದೀನಿ, ಇವನು ನನ್ನ ಗುರು ಕಣಪ್ಪ, ಇವನು ನನಗೆ ತಂದೆ ತಾಯಿ ಸಮಾನ, ನಾನು ಇನ್ ಜೀವಮಾನದಾಗೆ ಇವನಿಗೆ ಆ ರೀತಿ ಕೆಡಕ್ ಮಾಡಬಾರ್ದು. ಗುರುವೇ, ನನ್ನ ತಪ್ಪಾಗ್ಬಿಡ್ತು, ನನ್ಗೆ ಅನ್ನ ಕೊಟ್ಟಿದೀಯಾ, ನನಗೆ ಕಷ್ಟ ಕಾಲದಲ್ಲಿ ಕೈ ಹಿಡಿದು ನನ್ನನ್ನು ನಡೆಸಿದೀಯಾ, ಜೀವನ ಮಾಡೋದಕ್ಕೆ ಏನೋ ಒಂದು ದಾರಿ ತೋರಿಸಿದೀಯಾ ಅಂತ ಹೋಗಿ ಅವನ ಕಾಲಿಡ್ಕಂತಾನಲ್ಲ, ಅವನ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ತಾನಲ್ಲ, ಆಗ ಆ ತಪ್ಪಿಗೆ ಪ್ರಾಯಶ್ಚಿತ್ತ ಉಂಟು. ಅಂಥವ್ರು ಕೂಡ ಬನ್ನಿ ಕ್ಷೇತ್ರಕ್ಕೆ, ಅಂಥವ್ರು ಬಂದು ದೇವಿ ಹತ್ರ ಕ್ಷಮಾಪಣೆ ಕೇಳಿ, ಅಮ್ಮನವ್ರ ಹತ್ರ ಕ್ಷಮಾಪಣೆ ಕೇಳಿ, ಒಂದು ಬರವಣಿಗೆ ಮೂಲಕವಾಗಿ, ಒಂದು ಶಾಸ್ತ್ರದ ಮೂಲಕವಾಗಿ ಕೇಳ್ಕೊಳ್ಳಿ. ಹೌದು, ನನ್ನ ತಪ್ಪಾಗಿದೆ ತಾಯಿ, ಇನ್ನು ಮುಂದೆ ಯಾರಿಗೂ ಕೂಡ ನಾನು ಕೆಡಕ್ ಮಾಡಲ್ಲ, ಇನ್ಯಾರಿಗೂ ಕೂಡ ನಾನು ದ್ರೋಹ ಮಾಡಲ್ಲವ, ನನ್ನನ್ನು ಕ್ಷಮಿಸಿ ಕಾಪಾಡು ತಾಯಿ ಅಂತ ಹೇಳಿ ಅವಳು ಪಾದಕ್ಕೆ ಬೀಳಿ. ಅವತ್ತೇ ಆ ಕ್ಷಣದಲ್ಲೇ ಒಂದೇ ದರ್ಶನ, ಒಂದೇ ತಡೆ ನಿವಾರಣೆ, ಒಂದೇ ಒಂದು ಪ್ರಶ್ನೆ ಒಳಗೆ ನಿಮ್ಮ ಸಮಸ್ಯೆಗಳು ಬಗೆಹರಿದೋಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ.